ಬ್ರೇಕ್ನ ನಂತರ ಕುಣಿಕೆಯ ನೆರಳು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ಮಣಿಯವರು ವಾದ ಮಾಡ್ತಾ ಇದ್ರು, ಒಂದು ವೇಳೆ ಅವರಿಗೆ ಮರಣದಂಡನೆಯನ್ನು ಘೋಷಿಸಿದ ತಕ್ಷಣ ಗಲ್ಲುಗಂಬಕ್ಕೆ ಹತ್ತಿಸಿ ಬಿಟ್ಟಿದ್ರೆ ಇಷ್ಟು ದೊಡ್ಡ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇರಲಿಲ್ಲ, ಇಷ್ಟು ವಿರೋಧಗಳು ಕೂಡ ವ್ಯಕ್ತ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು. ಮಣಿಯವರೇ, 1993ರಲ್ಲಿ ಇವರ ಬಂಧಿತರಾದರು. 2004ರಲ್ಲಿ ಇವರಿಗೆ ಗಲ್ಲು ಶಿಕ್ಷೆ ಆಯಿತು. ಹೌದಾ? 11 ವರ್ಷಗಳ ಕಾಲ ಲೇಟ್ ಆಯಿತು. 11 ವರ್ಷಗಳ ಕಾಲ ಕೂಡ ಅವರು ಅಪರಾಧಿಗಳ ನಿರಪರಾಧಿಗಳ ಅನ್ನುವಂಥ ಚರ್ಚೆ ನಡೀತಾನೆ ಇತ್ತು. ಅದನ್ನು ತಾವು ವಿರೋಧಿಸಲಿಲ್ಲ. ಆದರೆ ಗಲ್ಲು ಶಿಕ್ಷೆ ಜಾರಿ ಆದಮೇಲೆ 9 ವರ್ಷ ವಿಳಂಬ ಆಗಿದ್ದನ್ನು ವಿರೋಧಿಸ್ತಿದ್ದೀರಿ, ಯಾಕೆ? ಇಲ್ಲ ಸರ್, ಇದು ಆನ್ಗೋಯಿಂಗ್ ಪ್ರೋಗ್ರೆಸ್. ನಾವು ದಿನ ಈಗ 9 ವರ್ಷ ಹಿಂದೆ ಅರ್ಜಿ ಕೊಟ್ಟ ತಕ್ಷಣವೇ ಕ್ಷಮಾದಾನ ಅರ್ಜಿನ ನಾವು ಸಲ್ಲಿಸ್ತೀವಿ. ಕ್ಷಮಾದಾನ ಅರ್ಜಿ ಅದು ಸನ್ಮಾನ್ಯ ಇವರು ಅಬ್ದುಲ್ ಕಲಾಂ ಸಾಹೇಬರು ರಾಷ್ಟ್ರ ಅಧ್ಯಕ್ಷರಾಗಿದ್ದಾಗ ಅದರ ಬಗ್ಗೆ ಅವರು ಯಾವುದೂ ಕೂಡ ಕ್ರಮ ತೆಗೆದುಕೊಂಡಿರಲಿಲ್ಲ. ನಮಗೆ ಸರಿ ಅದನ್ನು ನಾವು ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಆಗಲ್ವಲ್ಲ ಸರ್. ಒಂದು ಸಾರಿ ಅರ್ಜಿ ಕೊಟ್ಟ ಮೇಲೆ ಬೇರೆ ಥರ ಕೋರ್ಟ್ಲಿ ಪ್ರಶ್ನೆ ಮಾಡಿದಾಗ ಅದನ್ನು ಮಾಡೋಕ್ಕಾಗಲ್ಲ. ಅನದರ್ ಮತ್ತೆ ಶ್ರೀಮತಿ ಪ್ರತಿಭಾ ಪಾಟೀಲ್ ಮೇಡಮ್ ಅವರು ಬಂದರು, ರಾಷ್ಟ್ರಾಧ್ಯಕ್ಷರಾದರು, ಅವರು ಕೂಡ ಅದನ್ನು ಕೈಗೆತ್ತಿಕೊಂಡಿರಲಿಲ್ಲ. ಹೀಗಾಗಿ ಮತ್ತೆ ಇದು ಹೀಗೆ ವಿಳಂಬ ಇದ್ದಿದ್ದಕ್ಕೆ ನಾವು ಇದನ್ನು ಯಾವ ಥರದಲ್ಲಿ ಪ್ರಶ್ನೆ ಮಾಡಬೇಕು ಅನ್ನೋದು ನಮಗೆ ಎಲ್ಲರಿಗೂ ಕೂಡ ಅದು ಒಂದು ಕನ್ಫ್ಯೂಸಿಂಗ್ ಇಶ್ಯೂ. ನೀವು ಪ್ರಶ್ನೆ ಮಾಡುವಂಥ ಸಂದರ್ಭನೇ ಇರಲಿಲ್ಲ, ಯಾಕಂದರೆ ಶಿಕ್ಷೆ ಮುಂದೆ ಹೋದಷ್ಟು ಒಳ್ಳೆಯದು ಅಲ್ವಾ? ಅಷ್ಟು ದಿನ ಆರೋಪಿಗಳು ಬದುಕೊಂಡಿರ್ತಾರೆ. ಇಲ್ಲ ಸರ್, ಅವರು ಹೊರಗಡೆ ಬರಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಆಗಿತ್ತ ವಿನಃ ಅವ್ರನ್ನ ಅಲ್ಲೇ ಬಿಡಬೇಕು ಅನ್ನೋದು ಇರಲಿಲ್ಲ. ಓಕೆ ಸರ್, ಒಂದು ಮಾತು, ಜ್ಞಾನಪ್ರಕಾಶ್ ಅವರು ಒಳಗಡೆ ಇದ್ದಾಗ ಒಬ್ಬ ಸ್ನೇಹಿತರಿಗೆ ಒಂದು ಮಾತು ಹೇಳಿದ್ರು ಅಂತ ನಿನ್ನೆ ನಮ್ಮ ಪತ್ರಿಕಾ ಮಿತ್ರರ ಹತ್ರ ಹೇಳ್ತಾ ಇದ್ರು. ಅವ್ರು ಗಲ್ಲು ಶಿಕ್ಷೆ ಆದ ದಿನ ಅವರು ಒಂದು ಮಾತು ಹೇಳಿದ್ರಂತೆ, ಗಲ್ಲು ಶಿಕ್ಷೆ ಆಗಿದೆ, ಅದನ್ನು ನಾವು ಏನು ಮಾಡೋಕ್ಕಾಗಲ್ಲ, ನಾವು ಹೆಲ್ಪ್ಲೆಸ್ಸು. ಆದರೆ ನನ್ನ ಜೀವನದಲ್ಲಿ ಇಂಥವನಿಗೋಸ್ಕರ ನಾನು ಗಲ್ಲು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ, ಕೊನೆ ಪಕ್ಷ ಅಟ್ಲೀಸ್ಟ್ ನಾನು ಅವನ ಜೀವನದಲ್ಲಿ ನೋಡಿಲ್ಲ, ಕೊನೆಗೆ ಅವನ ಫೋಟೋ ಆದರೂ ತಂದು ಕೊಡಿ, ನಾನು ಒಂದು ಸಾರಿ ನೋಡ್ಕೋತೀನಿ ಅಂತ ಹೇಳಿದ್ರಂತೆ. ಹಾಗಾಗಿ ಅಷ್ಟೊಂದು ಬೇಸರದಲ್ಲಿ ಇರ್ತಾನೆ ಸರ್. ಈಗ ನಮ್ಮ ದೇಶದ ವ್ಯವಸ್ಥೆಯಲ್ಲಿ 10 ಜನ ಅಪರಾಧಿಗಳು ತಪ್ಪಿಸ್ಕೊಂಬಿಟ್ರು ಕೂಡ ಒಬ್ಬ ನಿರಪರಾಧಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮೆಲ್ಲರ ಕಾನ್ಸೆಪ್ಟ್ ಇದೆ ಸರ್. ಈ ಕಾನ್ಸೆಪ್ಟ್ ಒಳಗಡೆ ಇವರಿಗೆ ಒಂದು ನ್ಯಾಯ ಸಿಗಬೇಕು ಅನ್ನೋದು ಕೂಡ ನಮ್ಮ ದೃಷ್ಟಿ ಇದೆ ಸರ್. ಓಕೆ, ತಾವು ತಮ್ಮ ತಂದೆ ಗಲ್ಲು ಶಿಕ್ಷೆನ ಎದುರಿಸ್ತಾ ಇದ್ದಾರೆ, ಇವತ್ತು ನಾಳೆಗೆ ನೇಣಿಗೆ ಹಾಕ್ಬೋದು, ಆ ಒಂದು ದುಃಖದಲ್ಲಿದ್ದೀರಿ. ಅದೇ ರೀತಿ ವೀರಪ್ಪನ್ ಮತ್ತು ಆತನ ಸಹಚರರ ಕೈಯಲ್ಲಿ 126 ಜನ ಸತ್ತು ಹೋದ್ರಲ್ಲ, ಆ ಕುಟುಂಬಗಳು ಕಷ್ಟಪಟ್ಟವಲ್ವಾ? ಆ ಕುಟುಂಬಗಳ ಕಷ್ಟ ಯಾವತ್ತೂ ನಿಮ್ಮನ್ನು ತಾಗಲಿಲ್ವಾ? ಸರ್, ನಾನು ಹೇಳೋದಂದರೆ, ನನ್ನ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಬಗ್ಗೆ ನನಗೆ ಗೊತ್ತು ಸರ್. ನನ್ನನ್ನು ತುಂಬ ಪ್ರೀತಿಯಿಂದ ಸಾಕಿದ್ದಾರೆ ಸರ್. ತಿನ್ನಿಸೋದು, ಸ್ಕೂಲಿಗೆ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು, ಚರ್ಚಿಗೆ ಕರ್ಕೊಂಡು ಹೋಗೋದು ಎಲ್ಲ ತುಂಬ ಪ್ರೀತಿಯಿಂದ ಸಾಕ್ಕೊಂಡಿದ್ದಾರೆ ಸರ್. ಆ ನಂಬಿಕೆಯಲ್ಲಿ ಹೇಳ್ತೀನಿ ಸರ್, ನಮ್ಮಪ್ಪ ಅಂಥ ತಪ್ಪು ಕೆಲಸಕ್ಕೆ ಹೋಗಿರಲ್ಲ ಅಂತ. ನಾವು ಸ್ಕೂಲ್ಗೆ ಹೋಗಿರುವ ಟೈಮಲ್ಲಿ ಪೊಲೀಸವ್ರು ಬಂದು ಕರ್ಕೊಂಡು ಹೋಗಿದ್ದಾರೆ. ನಮಗೆ ಅದು ಏನಕ್ಕೋಸ್ಕರ ಕರ್ಕೊಂಡು ಹೋಗಿದ್ದಾರೆ, ಏನು ಗೊತ್ತಿಲ್ಲ ಸರ್. ನಮ್ಮಮ್ಮ ಹತ್ಕೊಂಡು ಪ್ರೇಯರ್ ಮಾಡ್ತಾ ಇರೋರು, ಎಲ್ಲಮ್ಮ ಅಪ್ಪ ಏನಮ್ಮ ಅಪ್ಪ ಎಲ್ಲಮ್ಮ ಹೋಗಿದ್ದಾರೆ ಅಂದರೆ ಆಮೇಲೆ ಸ್ವಲ್ಪ ತಿಳುವಳಿಕೆ ಆದಮೇಲೆ ಗೊತ್ತಾಯ್ತು ಸರ್, ಈ ಥರ ವೀರಪ್ಪನ ವಿಚಾರದಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂತ. ಆಮೇಲೆ ಇವಾಗ ಗೊತ್ತಾಯಿತು ಏನಕ್ಕೆ ನಮ್ಮಪ್ಪ ಏನೂ ಮಾಡಿಲ್ಲ, ಏನು ಅನುಮಾನದಿಂದ ಕರ್ಕೊಂಡು ಹೋಗಿದ್ದಾರೆ ಹಂಗಂತ. ಇವಾಗ ಎಲ್ಲ ಒಬ್ಬೊಬ್ಬರು ಎಲ್ಲರೂ ಈಗ ಈ ಥರ ದೊಡ್ಡ ಇವರೆಲ್ಲ ಸಮೂಹ ಅಲ್ಲಿ ಅಕ್ಕಪಕ್ಕ ಇರೋರು ಎಲ್ಲರೂ ಹೇಳುವಾಗಲೇ, ನಮ್ಮ ಅಪ್ಪರ ಬಗ್ಗೆ ಹೇಳುವಾಗಲೇ ನಮ್ಮ ಇಂಥ ತಂದೆನ 20 ವರ್ಷದಿಂದ ನಾನು ಕಳ್ಕೊಂಡಿದ್ದೀನಲ್ಲ ಅಂತ ನನಗೆ ಇನ್ನೂ ತುಂಬ ಇದಾಗ್ತಾಯಿದೆ ಸರ್. ನಮ್ಮ ಫ್ಯಾಮ್ಲಿಯಲ್ಲಿ 20 ವರ್ಷದಿಂದ ನಮ್ಮಮ್ಮ ಎಷ್ಟು ಕಷ್ಟಪಡ್ತಾಯಿದ್ರು, ನಮ್ಮನ್ನು ಓದ್ಸೋಕ್ಕಾಗಲಿಲ್ಲ. ಸರಿಯಾಗಿ 3 ಹೊತ್ತು ಊಟನೂ ನಮ್ಮಮ್ಮ ನಮಗೆ ಕೊಡ್ಸೋಕ್ಕಾಗ್ತಾ ಇರಲಿಲ್ಲ ಸರ್. ಅಷ್ಟೊಂದು ಕಷ್ಟಪಡ್ತಾಯಿದ್ರು ನಮ್ಮಮ್ಮ. ಸ್ಟಡೀಸ್ ಎಲ್ಲ ಓದೋದೆಲ್ಲ ನಿಲ್ಲಿಸ್ಬಿಟ್ರು 3 ಜನನು. ಸರಿ, ಇನ್ನು ಮುಂದೆ ಓದೋಕ್ಕಾಗ್ತಾಯಿಲ್ಲ, ಓದ್ಸೋಕ್ಕಾಗಲ್ಲ ಮಣ್ಣನ್ನು, ನೀವು ಬೇಜಾರು ಮಾಡ್ಕೋಬೇಡಿ, ಮನೆಯಲ್ಲೇ ಇರಿ ಅಂತ ಮನೆಯಲ್ಲೇ ಇರಿಸ್ಬಿಟ್ರು ಸರ್. ನಿಮ್ಮ ಊರಿನಿಂದ ಸ್ವಲ್ಪ ದೂರದಲ್ಲಿ ರಾಮಾಪುರ ಪೊಲೀಸ್ ಸ್ಟೇಷನ್ ಇದೆ. ಆ ರಾಮಾಪುರ ಪೊಲೀಸ್ ಸ್ಟೇಷನ್ ಮೇಲೆ ವೀರಪ್ಪನ್ ತನ್ನ ತಂಡದ ಜೊತೆ ದಾಳಿ ಮಾಡಿ 7 ಜನರನ್ನ ಭೀಕರವಾಗಿ ಕೊಂದು ಹಾಕಿದ. 7 ಜನರ ಕುಟುಂಬಗಳು ಎಲ್ಲಿದೆ, ಅವರ ಮಕ್ಕಳು ಓದಿದ್ರೋ ಇಲ್ವೋ, ಅವ್ರ ಹೊಟ್ಟೆಗಿದೆಯೋ ಇಲ್ವೋ, ಯಾವ ಥರ ತಾವು ನೋಡಿದ್ರ? ಅವ್ರಿಗೆ ಸಹಾಯ ಮಾಡುವಂಥ ಅಥವಾ ಅವ್ರಿಗೆ ನೆರವು ಹೋಗುವಂಥ ಒಂದು ಸೌಭಾಗ್ಯ ನಮಗೆ ಬಂದಿಲ್ಲ ಅನ್ನೋ ವಿಚಾರದಲ್ಲಿ ನಾವು ಬೇಸರ ಪಡ್ತೀವಿ ಸರ್. ನಿಜವಾಗಿ ಆ ವಿಚಾರದಲ್ಲಿ ಬೇಸರ ಇದೆ ನಮಗೆ. ಯಾಕಂದರೆ ನಮ್ಮ ಕುಟುಂಬ ಥರನೇ ಅದು ಒಂದು ಕುಟುಂಬ ಅಲ್ವಾ ಸರ್. ಅದರಿಂದ ಆ ವಿಚಾರದಲ್ಲಿ ನಮ್ಗೆ ಖಂಡಿತವಾಗ್ಲೂ ಬೇಸರ ಇದೆ ಸರ್. ಕಡೆಗಣಿಸಲ್ಪಟ್ಟ ಜನ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ತಾವು ಹೇಳಿದಾಗೆ ಅವ್ರಿಗೆ ಸಿಂಪತಿ, ಕರುಣೆ, ಆ ವಿಚಾರವನ್ನು ಇವತ್ತು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ನಮ್ಮ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಇದನ್ನು ಸಂಪಾದನೆ ಮಾಡಬೇಕಾಗಿದೆ. ಅವರು ಯಾಕೆ ಜನ ನಮ್ಮ ಪೊಲೀಸ್ ವ್ಯವಸ್ಥೆ ಅಂದರೆ ಸ್ವಲ್ಪ ದೂರ ಹೋಗ್ತಾ ಇದ್ದಾರೆ,
ಎಲ್ಲಿ ಎಡವಿದೆ, ಎಲ್ಲಿ ಮಿಸ್ಟೇಕ್ ಆಗಿದೆ ಅದನ್ನೆಲ್ಲ ಸರಿಪಡಿಸ್ಕೊಂಡು, ಇದು ಒಂದೇ ಘಟನೆಗೆ ಅಂತ ನಾನು ಹೇಳ್ತಾ ಇಲ್ಲ, ಪೊಲೀಸ್ ಅಂದ ತಕ್ಷಣ ಜನ ಹತ್ತಿರಕ್ಕೆ ಬರೋಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಅದನ್ನು ಸರ್ಕಾರ, ಸಂಬಂಧಪಟ್ಟ ವ್ಯವಸ್ಥೆ, ಸಂಬಂಧಪಟ್ಟವರು ಸರಿಪಡಿಸ್ಕೋಬೇಕಾಗಿದೆ ಸರ್. ಐ ಅಗ್ರಿ. 37 ವರ್ಷಗಳ ಕಾಲ ಹೆಚ್ಚು ಕಡಿಮೆ ವೀರಪ್ಪನ ಉಪಟಳ ಇತ್ತು ಆ ಭಾಗದಲ್ಲಿ. 37 ವರ್ಷಗಳ ಆರಂಭದಲ್ಲೂ 37ನೇ ವರ್ಷದ ಅಂತ್ಯದಲ್ಲೂ ಆ ಬದಲಾವಣೆಯನ್ನು ತಾವು ನೋಡಲೇ ಇಲ್ವಾ? ಪೊಲೀಸರು ಕೇವಲ ಬಂದೂಕು ಹಿಡ್ಕೊಂಡು ಬಂದು ಕಾರ್ಯಾಚರಣೆ ಮಾಡಿ ಹೋದ್ರ ಅಥವಾ ಅಲ್ಲಿ ಸಾಮಾಜಿಕ ಬದಲಾವಣೆಗಳನ್ನು ತರುವಂಥ ಪ್ರಯತ್ನಗಳನ್ನು? ಭಾಳ ಈಗ ವೀರಪ್ಪ ಉಪಟಳ ಇತ್ತು ಭಾಳ ಅಂತ ನೀವು ಹೇಳಿದ್ರಿ, ಅದನ್ನು ಒಪ್ಕೋಬೇಕಾದಂಥ ವಿಚಾರ. ನೇರವಾಗಿ ಕಣ್ಣಿಂದ ನೋಡುವಂತಹ ಬಹಳ ತೊಂದರೆ ಅನುಭವಿಸಿದ್ದೀವಿ. ಆದರೆ ಆ ವೀರಪ್ಪನ ಉಪಟಳ ಕಡಿಮೆ ಮಾಡೋದು ಪೊಲೀಸ್ ಅನ್ನೋ ವಿಚಾರ ನಾವು ಒಪ್ಕೋಬೇಕು ತಾನೆ. ಯಾಕಂದರೆ ಸಮಾಜದಲ್ಲಿ ಕೆಟ್ಟದನ್ನ ಮಟ್ಟ ಹಾಕುವಂಥ ಒಂದು ಇಲಾಖೆ ಅಂದರೆ ಪೊಲೀಸ್ ಇಲಾಖೆ ಮಾತ್ರ. ಅದರಿಂದ ಪೊಲೀಸ್ ಇಲಾಖೆಯಿಂದ ಸಮಾಜ ಬದಲಾವಣೆ ಆಗಿದೆ ಅಂತ ಒಪ್ಕೋಬೋದು ಸರ್. ನ್ಯಾಯಾಂಗ ವ್ಯವಸ್ಥೆ ವಿಧಿಸಿರುವಂಥ ಶಿಕ್ಷೆ ಇದು. ಅದೇ ನ್ಯಾಯಾಂಗ ವ್ಯವಸ್ಥೆ 116 ಜನರನ್ನು ನಿರಪರಾಧಿಗಳು ಅಂತ ಬಿಟ್ಟು ಕಳಿಸಿಲ್ವಾ? ಕಳಿಸಿದೆ ಸರ್, ಕಳಿಸಿದೆ. ಯಾಕೆ 4 ಜನರ ಮೇಲೆ ಆರೋಪ ಸಾಬೀತಾಗತ್ತೆ? ಹಾಗಿದ್ರೆ 116 ಜನರಿಗೆ ಡೌಟ್ಫುಲ್ ಜಸ್ಟಿಸ್ ಆಗಿರ್ಲಿಕ್ಕಿಲ್ವಾ? ಅದರಲ್ಲಿ ತಾಂತ್ರಿಕ ದೋಷಗಳಾಗಿದೆ ಸರ್. ತಾಂತ್ರಿಕ ದೋಷಗಳು ಅಂದರೆ ಯಾರು ರ್ಯಾಂಬೋ ಗೋಪಾಲ್ ಕೃಷ್ಣ ಅಂತ ಹೇಳ್ತಾ ಇದ್ದಾರಲ್ಲ, ಇದರಲ್ಲಿ ಅವರು ಅರ್ಜಿದಾರರು, ಕಂಪ್ಲೇಂಟ್ ಪಾರ್ಟಿ. ಹಾಗಾಗಿ ಅವ್ರ ಕೈಲಿ ಸುಮಾರು 10 ವರ್ಷ ಇವರು ಜೈಲಿದ್ರಲ್ಲ, ಯಾರನ್ನು ಪತ್ತೆ ಮಾಡುವಷ್ಟು ಅವರು ಬಾಂಬ್ ಬ್ಲಾಸ್ಟಲ್ಲಿ ಇವ್ರನ್ನ ನೋಡಿದರೆ ತಾನೇ ಅವ್ರು ನೇರವಾಗಿ ಹೌದು ಸ್ವಾಮಿ ಇವರಿದ್ರು ಇವರಿದ್ರು ಅಂತ ಹೇಳಲಿಕ್ಕೆ ಸಾಧ್ಯ ಇರ್ತಿತ್ತು. ಅವ್ರು ಯಾರು ಅಲ್ಲಿ ಯಾರು ಕೂಡ ಇರಲಿಲ್ಲ. ಏನೋ ಇವರು ಏನಾದರೂ ಒಂದು ಸಾಕ್ಷಿ ಹೇಳಿ ಸರ್ಕಾರದ ಪರವಾಗಿ, ಪ್ರಾಸಿಕ್ಯೂಷನ್ ಪರವಾಗಿ ಏನಾದರೂ ಒಂದು ಶಿಕ್ಷೆ ಕೊಡಿಸಿದ್ರೆ ತಾನೇ ಇಲಾಖೆಗೆ ಒಂದು ಗೌರವ ಬರುತ್ತೆ. ಆ ದೃಷ್ಟಿಯಲ್ಲಿ ಅವರು ಅದನ್ನು ಮಾಡಿರ್ಬೋದು ಸರ್. ಸೊ ಈ 4 ಜನರ ಮೇಲೆ ಪರ್ಟಿಕ್ಯುಲರ್ ಆಗಿ ಸಿಟ್ಟಿತ್ತು ಅಂತಿರ್ತಾವೆ ಪೊಲೀಸರಿಗೆ? ಆ ಥರ ಇಲ್ಲ. ಏನಾದರೂ ಮಾಡಿ ಒಂದು 4 ಜನನ ನಾನು ನೋಡಿದ್ದೀನಿ, ಇಂಥವ್ರ ಹೆಸರು ಸೈಮನ್ ಅಂದರೆ ಇವರೇ, ಬಿಳವೇಂದ್ರನ್ ಅಂದರೆ ಇವರೇ, ಮೀಸೆ ಮಾದ ಏನಂತ ಇದ್ದರೆ ಇವರೇ ಅಂತ ಅವ್ರ ಬಾಡಿಗಳನ್ನ ಗುರುತು ಮಾಡುವಲ್ಲಿ ಅವರು ಯಶಸ್ವಿಯಾಗಿದ್ದರು. ಅದನ್ನು ನ್ಯಾಯಾಧೀಶರು ಒಪ್ಕೊಂಡಿದ್ದಾರೆ. ಸೊ ಇದು PG ಮಣಿಯವರು ಮಾಡ್ತಾ ಇರುವಂಥ ವಾದ. 120 ಜನ ಆರೋಪಿಗಳನ್ನು ಪೊಲೀಸರು ಬಂಧಿಸಿ ನ್ಯಾಯಾಲಯದ ಎದುರಿಗೆ ಕರೆದುಕೊಂಡು ಬಂದು ನಿಲ್ಲಿಸಿದ್ರು. ಅವರ ಪೈಕಿ 4 ಜನರಿಗೆ ಮಾತ್ರ ಶಿಕ್ಷೆ ಆಗಿದ್ದು, 116 ಜನರಿಗೆ ಶಿಕ್ಷೆ ಆಗಲಿಲ್ಲ. ಅವರು ನಿರಪರಾಧಿಗಳು ಅಂತ ಬಿಡುಗಡೆ ಆದರು. ನಾನು ಪ್ರಶ್ನೆ ಕೇಳ್ತಾ ಇದ್ದೆ, ಪಾಲಾರ್ ಬಾಂಬ್ ಬ್ಲಾಸ್ಟ್ ನಡೆದಿದ್ದು ಸತ್ಯ, 22 ಜನ ಸತ್ತಿದ್ದು ಸತ್ಯ, ಈಗ ನೇಣಿಗೆ ಏರ್ತಾ ಇರುವಂಥವ್ರು ನಿರಪರಾಧಿಗಳು ಅನ್ನೋದಾದರೆ ಮಾಡಿದ್ಯಾರು ಅನ್ನುವಂಥದ್ದು. ಈ ಚರ್ಚೆನ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ಬ್ರೇಕ್.